ಹಲೋ ಭೋಜನ ಪ್ರಿಯರೇ, ಹೇಗಿರೋ ಎಲ್ಲರೂ ಸೂಪರ್ ಆಗಿರೋ ಅಂದ್ಕೊಂಡಿದ್ದೀನಿ. ಸೊ ಇವತ್ತು ಸಂಡೇ ಆಗಿರೋದ್ರಿಂದ ನಾವು ಸಂಡೇ ಸ್ಪೆಷಲ್ ಬೋಟಿ ಗೊಜ್ಜನ್ನ ಯಾವ ರೀತಿ ಮಾಡೋದಂತ ನಾವು ಇವತ್ತಿನ ಈ ವಿಡಿಯೋದಲ್ಲಿ ತೋರಿಸ್ಕೊಡ್ತೀವಿ. ಬನ್ನಿ ಸ್ಟಾರ್ಟ್ ಮಾಡೋಣ. ಸೊ ಫಸ್ಟು ನಾವು ಇಲ್ಲಿ ಒಂದು ಬೋಟಿನ ತೊಗೊಂಡಿದ್ದೀವಿ. ಸೊ ಅದನ್ನು ನಾವು ಫಸ್ಟು ಬಿಸಿನೀರಲ್ಲಿ ಸ್ವಲ್ಪ ಉಪ್ಪಾಕಿ ಒಂದು 5ರಿಂದ 6 ವಿಷಲ್ನ ಚೆನ್ನಾಗಿ ಕೂಗಿಸಿ ಈ ಥರ ಬೇಯಿಸ್ಕೊಂಡಿದ್ದೀವಿ. ನೋಡ್ತಾ ಇರ್ಬೋದು. ಅದು ಯಾಕಂದರೆ ಚೆನ್ನಾಗಿ ಬೇಯಿಸ್ಕೋಬೇಕು, ಇಲ್ಲಾಂದರೆ ಅದು ಬೆಂದಿರಲ್ಲ, ಚೆನ್ನಾಗಿ ನಾರು ಥರ ಅದೇ ಥರ ಇರುತ್ತೆ. ಸೊ ನೀವು ಇನ್ನೂ ಬೇಕು ಅಂದರೆ 7ರಿಂದ 8 ವಿಷಲ್ನ ಕೂಗಿಸ್ಕೋಬೇಕು. ಸೊ ಫಸ್ಟು ನಾವಿಲ್ಲಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಮಾಡ್ಕೊಂಡಿದ್ದೀವಿ. ನೆಕ್ಸ್ಟು ಒಂದು ಕುಕ್ಕರಲ್ಲಿ ಸ್ವಲ್ಪ ಆಯಿಲ್ನ ಹಾಕ್ಕೊಳ್ಳಿ. ಒಂದು ಕುಕ್ಕರ್ ಇಟ್ಕೊಂಡು 1ರಿಂದ 2 ಸ್ಪೂನಷ್ಟು ನೀವು ಆಯಿಲ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಸ್ವಲ್ಪ ಮೀಡಿಯಮ್ಮಲ್ಲಿ ಉರಿನ ಇಟ್ಕೊಂಡು ಆಯಿಲ್ನ ಹಾಕ್ಕೊಂಡು ಚಕ್ಕೆ ಲವಂಗ ಮತ್ತು ಅದನ್ನೆಲ್ಲ ಹಾಕ್ಕೊಂಡು ಫ್ರೈ ಮಾಡ್ಕೊಳ್ಳಿ ಸ್ವಲ್ಪ. ಅದಾದ ನಂತರ ಸ್ವಲ್ಪ ಪಲಾವ್ ಎಲೆ, ಅದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು. ಇದೆಲ್ಲ ಫ್ರೈ ಆದಮೇಲೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ನೀವು ಏನು ರೆಡಿ ಮಾಡಿ ಇಟ್ಕೊಂಡಿದ್ರಿ ಅಲ್ವಾ, ಅದನ್ನು ಹಾಕಿ ನೀವು ಫ್ರೈ ಮಾಡ್ಕೊಳ್ಳಿ. ಇದು ಹಸಿ ವಾಸನೆ ಎಲ್ಲ ಹೋಗೋವರೆಗೂ ನೀವು ಅದನ್ನು ಫ್ರೈ ಮಾಡಬೇಕು. ಆನಿಯನ್ ಕೂಡ ನೀವು ಇದರಲ್ಲಿ ರುಬ್ಕೋಬೋದು. ಆನಿಯನ್ನೆಲ್ಲ ಹಾಕ್ಕೊಂಡು ನೀವು ಅದನ್ನೆಲ್ಲ ರುಬ್ಕೊಂಡು ನೀವು ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಿಕೊಂಡು ನೆಕ್ಸ್ಟು ಸ್ವಲ್ಪ ಅರ್ಶಿನದ ಪುಡಿ ಹಾಕ್ಕೊಂಡು ಅದನ್ನು ಕೂಡ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ. ನೋಡಿ ಈ ಥರ ಚೆನ್ನಾಗಿ ಫ್ರೈ ಮಾಡ್ಕೊಬೇಕು. ನೆಕ್ಸ್ಟು ನೀವು ಆ ಬೋಟಿ ಏನು ಬೇಯಿಸಿ ಇಟ್ಕೊಂಡಿದ್ರಿ ಅಲ್ವ ಮುಂಚೆನೇ, ಅದನ್ನು ಈ ಮಿಕ್ಸ್ಚರ್ ಒಳಗೆ ಆ್ಯಡ್ ಮಾಡಿ. ಸೊ ನೀವು ಅದು ಜಾಸ್ತಿ ಹೊತ್ತು ಬೇಯಿಸ್ಬೇಕಾಗುತ್ತೆ, ಅದು ಬೇಗ ಬೆಂದಿರಲ್ಲ, ನಾರು ಥರ ಅದೇ ಹಂಗೆ ಇರುತ್ತೆ. ಅದಕ್ಕೋಸ್ಕರ ನೀವು ಅದನ್ನು ಸ್ವಲ್ಪ ಬೇಯಿಸಬೇಕು. ಅದೆಲ್ಲ ಆಗಿ ಸ್ವಲ್ಪ ಮಿಕ್ಸ್ ಮಾಡ್ಕೊಳ್ಳಿ ಈ ಥರ. ಸೊ ಬೋಟಿ ಗೊಜ್ಜು ಚೆನ್ನಾಗಿರುತ್ತೆ, ಎಷ್ಟೊಂದು ಜನದ ಫೇವ್ರೇಟ್ ಆಗಿರುತ್ತೆ ಇದು. ಸಂಡೇ ಎಷ್ಟೊಂದು ಜನದ ಮನೆಯಲ್ಲಿ ರೆಗ್ಯುಲರಾಗಿ ಮಾಡೇ ಮಾಡ್ತಾರೆ. ಇದು ಕೂಡ ನೀವು ಹೋಟ್ಲಲ್ಲಿ ಮತ್ತು ಎಲ್ಲಿ ಡಾಬಾಗಳಲ್ಲೆಲ್ಲ ಹೋಗಿ ತಿಂತೀರಲ್ವ, ಅದೇ ಥರನೇ ಸೇಮ್ ಇರುತ್ತೆ ಟೇಸ್ಟ್ ಆಲ್ಮೋಸ್ಟ್. ಅದು ನೋಡಿ ಈ ಥರ ಸ್ವಲ್ಪ ಬೇಯಿಸ್ಕೋಬೇಕು. ನೆಕ್ಸ್ಟು ನಾವಿಲ್ಲಿ ಸ್ವಲ್ಪ ಪುದೀನ ಮತ್ತು ಕೊತ್ತಂಬರಿ ಸೊಪ್ಪನ್ನು ಹಾಕ್ಕೊತಿದ್ದೀವಿ. ಸೊ ಟೇಸ್ಟ್ ಚೆನ್ನಾಗಿ ಬರಲಿ ಅಂತ ನಾವು ಅದನ್ನು ಪುದೀನ ಕೊತ್ತಂಬರಿ ಸೊಪ್ಪನ್ನ ಹಾಕಿದ್ದೀವಿ. ಸೊ ನೀವು ಇದನ್ನು ಲಾಸ್ಟಲ್ಲಿ ಕೂಡ ಆ್ಯಡ್ ಮಾಡ್ಬೋದು, ನಾವು ಇಲ್ಲಿ ಮುಂಚೆನೇ ಹಾಕಿದ್ದೀವಿ. ನೆಕ್ಸ್ಟು 2 ಟೀ ಸ್ಪೂನಷ್ಟು ಖಾರದ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ. ನೆಕ್ಸ್ಟು ನೀವು ಇದಕ್ಕೆ ಗರಂ ಮಸಾಲೆ ಕೂಡ ಹಾಕ್ಕೋಬೋದು. ನೆಕ್ಸ್ಟು ನಾವಿಲ್ಲಿ ಧನಿಯಾ ಪೌಡರ್ನ ಹಾಕ್ತಾಯಿದ್ದೀವಿ. ಧನಿಯಾ ಪೌಡರ್ನ ನೀವು ಎಷ್ಟು ಮಸಾಲ ಸ್ಟ್ರಾಂಗಾಗಿ ಬೇಕಂತ ಅನಿಸುತ್ತೆ, ಸ್ವಲ್ಪ ಗ್ರೇವಿ ಥರ ಜಾಸ್ತಿ ಬೇಕಂದರೆ ಸ್ವಲ್ಪ ಜಾಸ್ತಿ ಹಾಕ್ಕೊಳ್ಳಿ, ಇಲ್ಲಾಂದರೆ 3 ಟೇಬಲ್ ಸ್ಪೂನಷ್ಟು ನೀವು ಇದಕ್ಕೆ ಹಾಕ್ಬೋದು. ಹಾಕಿ ಅದನ್ನೆಲ್ಲ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಸೊ ನೆಕ್ಸ್ಟ್ ಅದು ಸ್ವಲ್ಪ ಬೇಯ್ತಾ ಸ್ವಲ್ಪ ನೀರು ಬಿಟ್ಕೊಳ್ಳುತ್ತೆ. ಆವಾಗ ನೀವು ಉಪ್ಪನ್ನು ಹಾಕಬೇಕು. ನಿಮ್ಗೆ ಎಷ್ಟು ರುಚಿಗೆ ಬೇಕೋ ಅಷ್ಟು ಉಪ್ಪನ್ನ ಹಾಕ್ಕೊಳ್ಳಿ. ನೋಡಿ ಈ ಥರ ಉಪ್ಪನ್ನ ಹಾಕಿ ಚೆನ್ನಾಗಿ ತಿರುಗಿಸ್ಬೇಕು. ಸೊ ಅದು ಸ್ವಲ್ಪ ಬೆಂದಿರಲ್ಲ, ಸೊ ಅದಕ್ಕೋಸ್ಕರ ನೀವು ಅದನ್ನು ಚೆನ್ನಾಗಿ ಬೇಯಿಸ್ಕೊಳ್ಳಿ. ನೆಕ್ಸ್ಟು ನಾವಿಲ್ಲಿ ಕಾಯಿ ತುರಿ ತೊಗೊಂಡಿದ್ವಿ. ಸೊ ಒಂದು ಅರ್ಧ ಕಾಯಿ ತುರಿಯಷ್ಟು ಅದನ್ನು ಹಾಕ್ಕೊಂಡು ಮಿಕ್ಸಿ ಜಾರಲ್ಲಿ ರುಬ್ಕೊಂಡಿದ್ವಿ. ಸೊ ನೆಕ್ಸ್ಟ್ ಅದನ್ನು ಹಾಕ್ಕೊತಾ ಇದ್ದೀವಿ, ಇಲ್ಲಿ ನೋಡ್ತಿರ್ಬೋದು. ಸೊ ನೆಕ್ಸ್ಟ್ ನೀವು ಅದನ್ನೆಲ್ಲ ರೆಡಿ ಮಾಡ್ಕೊಳ್ಳಿ. ರೆಡಿ ಮಾಡ್ಕೊಂಡಾಗ ನೋಡ್ತಾ ಇರ್ಬೋದು, ಇಲ್ಲಿ ಈ ಥರ ಚೆನ್ನಾಗಿ ಬೆಂದಿರುತ್ತೆ. ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಿಮಗೆ ಗ್ರೇವಿ ಥರ ಬೇಕಂದರೆ ಸ್ವಲ್ಪ ನೀರನ್ನ ಆ್ಯಡ್ ಮಾಡ್ಕೊಳ್ಳಿ. ಜಾಸ್ತಿ ತೆಳ್ಳಗೆ ಬೇಕಂದರೆ ನೀವು ಅದನ್ನು ತೆಳ್ಳಗೆ ಕೂಡ ಸ್ವಲ್ಪ ನೀರನ್ನ ಜಾಸ್ತಿ ಆ್ಯಡ್ ಮಾಡಿಕೊಂಡ್ರೆ ಸ್ವಲ್ಪ ತೆಳ್ಳಗಾಗುತ್ತೆ. ಅದಾದ ನಂತರ ನೀವು ಲಾಸ್ಟಿಗೆ ಕುಕ್ಕರ್ನ ವಿಷಲ್ ಹಾಕಿ ನೀವು ಒಂದು 4ರಿಂದ 5 ವಿಷಲ್ನ ಕೂಗಿಸ್ಬೇಕಾಗುತ್ತೆ. ಸೊ ಫಸ್ಟೇ ಚೆನ್ನಾಗಿ ಬೆಂದಿದೆ ಅಂದರೆ ಸ್ವಲ್ಪ ಕಮ್ಮಿ ಕೂಗಿಸಿ. ಸೊ ನೋಡಿ ಈ ಥರ ರೆಡಿಯಾಗಿದೆ, ಸೂಪರಾಗಿದೆ. ರೊಟ್ಟಿ ಜೊತೆ ಚಪಾತಿ ಜೊತೆ ಎಲ್ಲ ಸಖತ್ತಾಗಿರುತ್ತೆ, ಹಾಗೆ ಕೂಡ ಚೆನ್ನಾಗಿರುತ್ತೆ. ಸೊ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ. ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಕಮೆಂಟ್ ಮಾಡಿ ಯಾವ ರೀತಿ ಇತ್ತಂತ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.